ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ವಲೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮದುವೆಯ ಎಲ್ಲಾ ಕಾರ್ಯಕ್ರಮಗಳು ಮುಗಿತಾ ಬಂತು. ತಾಳಿ ಕಟ್ಟಿದ ಶಾಸ್ತ್ರ, ದಾರ ಮುಹೂರ್ತ ಆದ್ಮೇಲೆ ಸಪ್ತಪದಿ ತುಳಿಯುವ ಶಾಸ್ತ್ರ. ವಿಡಿಯೋ ಸ್ವಲ್ಪ ಶಾರ್ಟ್ ಆಗಿ ಬಂದ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮದುವೆ ಕಾರ್ಯಕ್ರಮಗಳಲ್ಲಿ ಈ ತರ ಸಪ್ತಪದಿ ತುಳಿಯೋದು, ಅರುಂಧತಿ ನಕ್ಷತ್ರ ತೋರಿಸೋದು, ಈ ತರ ಎಲ್ಲಾನು ನೋಡ್ಬೇಕು ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಹಾಗೆ ಯಶು ಮದ್ವೆಲ್ಲೂ ಕೂಡ ಸಪ್ತಪದಿ ತುಳಿಯೋ ಶಾಸ್ತ್ರ ಮಾಡಿದ್ರು, ತುಂಬಾನೇ ಚೆನ್ನಾಗಿತ್ತು. ಇದು ಸಾಂಗ್ ಪ್ಲೇ ಆಗ್ಬಿಟ್ಟಿದೆ, ರಾಜ್ಕುಮಾರ್ ಅವ್ರದ್ದು ಸಪ್ತಪದಿ ಸಪ್ತಪದಿ ಸಾಂಗ್ ಪ್ಲೇ ಆಗ್ಬಿಟ್ಟಿದೆ. ಅದರಿಂದ ಮ್ಯೂಸಿಕ್ ಹಾಕೋಣ ಅಂದ್ರೆ ಕಾಪಿರೈಟ್ ಬರುತ್ತೆ, ಸಾಂಗ್ ಹಾಕಿದ್ರು ಕಾಪಿರೈಟ್ ಬರುತ್ತೆ. ಅದರಿಂದ ಸ್ವಲ್ಪ ಮಾತಾಡ್ತಿದ್ದೀನಿ ಅಷ್ಟೇ. ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಈ ರೀತಿ ಆಸೆ ಇರುತ್ತೆ, ಸಪ್ತಪದಿ ತುಳಿಸ್ಬೇಕು, ಕಟ್ಕೊಂಡವ್ರು ಗಂಡ ಆದವರು ಸಪ್ತಪದಿ ತುಳಿಸ್ಬೇಕು ಅಂತ ಎಲ್ರಿಗೂ ಕೂಡ ಆಸೆ ಇರುತ್ತೆ. ಅದು ಸಹನಾಗೆ ನಿಜ ಆಗಿದೆ. ಸಹನಾ ಇಷ್ಟಪಟ್ಟು ಕೇಳ್ಕೊಂಡಿದ್ರು ಅಂತ ಸಪ್ತಪದಿ ತುಳಿಯೋ ಶಾಸ್ತ್ರನ ಮಾಡಿಸಿದ್ರು. ಅದು ಬೆರಳಿಗೊಂದು ಸಪ್ಪೆ ದಾರ ಕಟ್ಕೊಂಡಿದ್ದಾರೆ. ಸಪ್ಪೆ ದಾರ ಕಟ್ಕೊಂಡು 7 ಹೆಜ್ಜೆಗಳಿಗೂ 7 ಮಂತ್ರಗಳನ್ನ ಹೇಳ್ತಾರೆ. ಅದನ್ನ ಹೇಳ್ಬೇಕು. ಪುರೋಹಿತರು ಹೇಳ್ಕೊಟ್ಟಾಗೆ ಹೇಳ್ಬೇಕು. ಹೇಳಾದ್ಮೇಲೆ ಒಂದೊಂದೇ ಹೆಜ್ಜೆನ ಇಡ್ಬೇಕು. ತುಂಬಾನೇ ಚೆನ್ನಾಗಿತ್ತು ಸಪ್ತಪದಿ ತುಳಿಯೋ ಶಾಸ್ತ್ರ. ಸಾಂಗ್ ಕೂಡ ಶಾರ್ಟ್ ಅಲ್ಲಿ ವಿಡಿಯೋ ಕೂಡ ಹಾಕಿದೀನಿ. ಇದ್ರಲ್ಲಿ ನೀಟಾಗಿ ಕಾಣ್ಲಿಲ್ಲ ಅಂದ್ರೆ ಅದನ್ನ ನೋಡಿ. ಹಾಗೆ ಮದುವೆಯ ಅಶ್ನಿ ಶಾಸ್ತ್ರ, ಬಳೆ ಶಾಸ್ತ್ರ ಎಂದು ಹಿಡಿದು ದಾರ ಮುಹೂರ್ತ, ಹಾಗೆ ನೆರವಿ, ಇಷ್ಟು ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಎಲ್ಲಾ ವಿಡಿಯೋನು ಫುಲ್ ನೋಡಿ, ಲೈಕ್ ಮಾಡಿ, ಹೈಪ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.